ಸೈಕ್ ಅನ್ಕೊಳ್ಳಿ. ಅವನ್ ಯಾರೋ ಅಂಕಲ್ ಹೋಗಿ ಮಾತಾಡ್ತಾವನೆ ಬಾಯ್ಸ್. ನೋಡಿ ನೋಡಿ ಅಲ್ಲಿ ಹೆಣ್ಮಕ್ಳಿಗೆ ಮತ್ತೆ ಹುಡುಗರಿಗಂತೂ ಸೇಫ್ಟಿನೇ ಇಲ್ಲ ನನ್ಗೆ ಅನ್ನಿಸ್ತಂಗೆ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ಬ್ಲಾಗ್ಸ್ ಕನ್ನಡ. ನಾನಂತೂ ಸೂಪರ್ ಆಗಿ ನೀವು ಸೂಪರ್ ಆಗಿರ ಅಂತ ಅನ್ಕೊಂತೀನಿ. ನಂಗೆ ಚೆನ್ನಾಗಿರಿ. ಅದೇ ತರ ನೈಟ್ ಹೊಡ್ತೀವಿ ಅಂದ್ರೆ ಗೊತ್ತಲ್ಲ, ಅದು ಇವತ್ತು ಆಟೋಲ್ ಹೊರಟಿದೀವಿ. ನಮ್ ಜೊತೆ ಇದಾರೆ ಜೂಜು ಮತ್ತೆ ನೋಡಿರ್ತೀರಾ ಧ್ಯಾನ. ಇವತ್ತು ಬಂದು ಧ್ಯಾನ್ ಆಟೋಲ್ ಹೊರಟಿರೋದು. ನೇನು ಧ್ಯಾನು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ತಾನೆ ಬಾಯ್ಸ್. ನಾನು ಹೇಳ್ತಾನೆ ಇದೀನಿ, ಇನ್ನೊಂದು 5 ವರ್ಷ ಆದ್ಮೇಲೆ ಸ್ಟಾರ್ಟ್ ಮಾಡ್ತಾನ ಅವನು. ಇಲ್ಲ ಬ್ರೋ, ಇವಾಗಲೇ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಸ್ಟಾರ್ಟ್ ಮಾಡ್ತಾನೆ, ಒಂದು ಕ್ರೇಜಿ ಆಗಿರುತ್ತೆ ಕಂಟೆಂಟು. ಸೊ ಇವತ್ತು ಬಂದು ಎಲ್ಗಪ್ಪ ಹೊರಟಿದೀವಿ ಅಂದರೆ ಬೆಂಗಳೂರೊಳಗೆ ಒನ್ ಆಫ್ ದಿ ಪ್ರಾಪರ್ ರೆಡ್ ಲೈಟ್ ಏರಿಯಾಗಳನ್ನ ಹುಡುಕ್ತಾ ಇದ್ದೀವಿ. ಎಲ್ಲೆಲ್ಲಿ ಏನೇನು ದಂಧೆಗಳು ನಡೆಸ್ತಾರೆ ಪ್ರತಿಯೊಂದು ತೋರಿಸ್ತೀನಿ ನಿಮಗೆ. ಜಾನ್, ನೈಟು ಆಟೋ ಓಡಿಸ್ತಾ ಇರ್ತೀಯಲ್ಲ, ಲೈಕ್ ನಿನ್ಗೆ ಯಾವ ಥರ ತೊಂದರೆ ಆಗಿದೆಯಾ? ಲೈಕ್ ಈ ರೆಡ್ ಲೈಟ್ ಏರಿಯಾಗಳಲ್ಲಿ ಆ ಥರ ಏನಿಲ್ಲ ಬ್ರೋ. ಆಟೋದವ್ರಿಗೆ ಅಂತ ಅವ್ರು ಹೆಂಗೆ ಅಂದರೆ ರೆಸ್ಪೆಕ್ಟ್ ಕೊಡ್ತಾರೆ. ಯಾಕೆ ಅಂದರೆ ಅವ್ರಿಗೆ ನಾವು ಒಬ್ಬರೇನೆ ರೆಸ್ಪೆಕ್ಟ್ ಕೊಡೋದು ಅದರಿಂದ. ಯಾಕೆ ಗೊತ್ತಾ, ಅವ್ರಿಗೆ ಒಂದು ಬಸ್ ಫೆಸಿಲಿಟೀಸ್ ಇರಲ್ಲ, ಒಂದು ಮೆಟ್ರೋಗೆ ಹೋಗಲ್ಲ. ಅವರಿಗೆ ಕರೆದಾಗ ತಕ್ಷಣ ಬರೋದು ಅಂದರೆ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಅಂದರೆ ಆಟೋ ಒಂದೇ. ಅದಕ್ಕೆ ಹೇಳ್ತಾರಲ್ಲ, ಕೈ ಮುಗಿದು ಏರು, ಇದು ಕನ್ನಡಿಗರ ತೇರು ಅಂತ ಹೇಳ್ತಾರೆ. ನೋಡಿ ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಅಂದರೆ ಸೊ ಅಂತ ಹೇಳ್ತಾರೆ. ಬಾಯ್ಸ್ ಸಿಕ್ಕಾಪಟ್ಟೆ ರೆಡ್ ಲೈಟ್ ಏರಿಯಾಗಳು ಅನ್ಕೊಳ್ಳಿ ಬೆಂಗಳೂರೊಳಗೆ. ಸೊ ಏನಂದರೆ ಮೇಯ್ನಾಗಿ ಬಂದು ಫ್ಯಾಮಿಲಿಗಳಿಗೆ ಎಫೆಕ್ಟ್ ಆಗ್ಬಿಡುತ್ತೆ ಇದು. ಬಿಕಾಸ್ ಚಿಕ್ಕ ಮಕ್ಳುಗಳು ಓಡಾಡ್ತಾ ಇರ್ತಾರೆ ಎಲ್ಲ ಕಡೆ. ಸೊ ಆ ಥರ ಇರುತ್ತೆ ಸೀನ್ಗಳು. ಬಿಕಾಸ್ ಇಲ್ಲಿ ಚಿಕ್ಕ ಮಕ್ಳುಗಳೆಲ್ಲ ಇನ್ಸ್ಪೈರ್ ಆಗಿಬಿಡ್ತಾರೆ. ಏನು ಈಸಿ ಅರ್ನಿಂಗ್ ಇರುತ್ತೆ ಅದಕ್ಕೆ ಹೋಗ್ಬಿಡ್ತಾರೆ. ಈ ದಂಧೆ ಇವಾಗ ಇಲ್ಲಿ ಏನು ನಡೆಸ್ತಾ ಇರ್ತಾರೆ ಬೆಂಗಳೂರೊಳಗೆ, ಅದು ಬಂದು ಈಸಿ ಮನಿ ಥರ. ಓಕೆ, ಕಷ್ಟಪಡ್ತಾರೆ, ಅವ್ರಿಗೆ ಸಾವಿರ ಪ್ರಾಬ್ಲಮ್ ಇರುತ್ತೆ. ಅವ್ರೂ ಕಾಸ್ಗೋಸ್ಕರನೇ ದುಡಿತಾ ಇರ್ತಾರೆ, ಕಾಸ್ಗೋಸ್ಕರ ಮೈ ಮಾರ್ಕೊತಾ ಇರ್ತಾರೆ. ಬಟ್ ಮೇಯ್ನಾಗಿ ಏನು ಅಂದರೆ ಅದರಿಂದ ಇನ್ಸ್ಪೈರ್ ಆಗೋಗ್ತಾರೆ ನಮ್ಮ ನ್ಯೂತ್ಸು. ಓ, ಇದರಿಂದ ಈಸಿ ಮನಿ ಇದೆಯಲ್ಲ, ನಾವು ಇದಕ್ಕೆ ಜಾಯ್ನ್ ಆಗಿಬಿಡ್ಬೋದು, ಏನಕ್ಕೆ ಓದ್ಬೇಕು ನಾವು, ಏನಕ್ಕೆ ಅವೆಲ್ಲ ಬೇಕು ಅಂತ. ಈ ಮೆಜೆಸ್ಟಿಕ್ ಅಂಡರ್ ಪಾಸ್ ಒಳಗೂ ಅಷ್ಟೇ ಫ್ಯಾಮಿಲಿಗಳು ಓಡಾಡ್ತಾ ಇರುತ್ತೆ. ಅಲ್ಲಿ ನಿಂತ್ಕೊಂಡು ವೇಶ್ಯಾವಾಟಿಕೆಗಳನ್ನ ನಡೆಸ್ತಾ ಇರ್ತಾರೆ. ವೇಶ್ಯಾವಾಟಿಕೆ ಅಂದರೆ ಮೈ ಮಾರ್ಕೊಳ್ಳೋದು ಅಂತ. ಸೊ ದಿಸ್ ಈಸ್ ವಾಟ್ ಅಷ್ಟೇ ಬಾಯ್ಸ್. ಸೊ ತೋರಿಸ್ತೀನಿ ಬನ್ನಿ. ಅದೇನು ಮಾಡಬಾರ್ದು ಅಲ್ಲ, ಅವ್ರ ಲೈಫ್ ಅವ್ರ ಇಷ್ಟ, ನಾವೇನು ಜಡ್ಜು ಮಾಡೋಕ್ಕಾಗಲ್ಲ. ಇದು ಬಂದು ನನ್ನ ಒಪಿನಿಯನ್ ಅಷ್ಟೇ. ಬಿಕಾಸ್ ನಮ್ಮ ಸಮಾಜ ಕ್ಲೀನಾಗಿರಬೇಕು, ನಾವು ಚೆನ್ನಾಗಿರ್ಬೇಕು ಮೇಯ್ನಾಗಿ. ಸೊ ಯಾರು ಹೊಸಬ್ರು ಬ್ಲಾಗ್ನ ನೋಡ್ತಾ ಇದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಧ್ಯಾನೊಳಗೆ ಇರೋ ಕಲೆಗಳು ಆಟೋಲಿ ಟೋಯಿಂಗ್ ಹೊಡಿತಾನೆ, ಕ್ರೇಜಿ ಅನ್ಕೊಳ್ಳಿ. ನೋಡಿ ಓಯ್ ಬಿಡಪ್ಪ ಸಾಕು. ಓಯ್ ಬಾಯ್ ಟೆನ್ಷನ್ ಆಗೋದು ಅನ್ಕೊಳ್ಳಿ ಆಟೋಲಿ ಯಾವ ತರ ಆಟೋ ಹೊಡ್ದ ಅಂದ್ರೆ. ಅಯ್ಯ ಪರವಾಗಿಲ್ಲ ಬ್ರೋ. ಅಯ್ಯ ನಿನ್ ಕಾಲು ಹುಷಾರಪ್ಪ, ಏನೇ ಆಗ್ಲಿ. ನೀವು ಅಷ್ಟೇ ಬಾಯ್ಸ್. ಮೇಯ್ನ್ ಆಗಿ ಏನು ಅಂದ್ರೆ ಎಲ್ಲಾರು ರೋಡ್ ಒಳಗೆ ಪೆಟ್ರೋಲ್ ಖಾಲಿ ಆಗಿದ್ರೆ ಆದಷ್ಟು ಹೆಲ್ಪ್ ಮಾಡಿ. ಲೈಕ್ ಕಾಸು ಕೊಡಿ ಅಂತ ಏನು ಕೇಳ್ತಾ ಇಲ್ಲ. ಅವ್ರು ನೋಡಿ ಪೆಟ್ರೋಲ್ ಬಂಕ್ ಅವ್ರಿಗೆ ಟೋ ಮಾಡಿದ್ಕೆ ಏನೋ ಒಂದು ಉಪಯೋಗ ಆಗುತ್ತೆ ಅವ್ರಿಗೂ ಅಷ್ಟೇನೆ. ಬಿಕಾಸ್ ಒಬ್ರಿಂದ ಒಬ್ರಿಗೆ ಹೆಲ್ಪ್ ಆಗಲೇಬೇಕು. ಇವತ್ತೇನಾದ್ರೂ ಯಾರಿಗಾದ್ರೂ ಹೆಲ್ಪ್ ಮಾಡಿರ್ತೀರಾ ಅಂದರೆ ನಿಮ್ಗೆ ಅನ್ನಿಸ್ಬೋದು, ಅಯ್ಯೋ ಎಲ್ಲರಿಗೂ ಒಳ್ಳೇದು ಮಾಡ್ತೀನಿ, ನಂಗೆ ಒಳ್ಳೇದಾಗಲ್ಲ ಅಂತ. ಯಾವುದೋ ಒಂದು ರೀತಿಯಲ್ಲಿ ನಿಮ್ಗೆ ಒಳ್ಳೇದು ಆಗೇ ಆಗುತ್ತೆ ಬಾಯ್ಸ್, ಅಷ್ಟೇ. ನಿಮಗೆ ಇಲ್ಲ ಅಂದರೂ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಫ್ಯಾಮಿಲಿಗಂತೂ ಒಳ್ಳೇದು ಆಗೇ ಆಗುತ್ತೆ ಅಷ್ಟೇ. ಸೊ ಬನ್ನಿ ಹೊರಡೋಣ. ಡೈರೆಕ್ಟ್ ನಿಮಗೆ ರೆಡ್ ಲೈಟ್ ಏರಿಯಾ ಒಳಗೆ ಸಿಗ್ತೀನಿ. ಸೊ ಇನ್ನೇನು ಬಾಯ್ಸ್, ಮೆಜೆಸ್ಟಿಕ್ಗೆ ಬಂದು ನಾನು ಕಾಣಿಸ್ತಾ ಇದ್ದೀನೋ ಇಲ್ವೋ ಗೊತ್ತಿಲ್ಲ. ನಿಮಗೆ ಮೇಯ್ನ್ ಏನು ತೋರಿಸ್ಬೇಕಾಗಿರೋದು ತೋರಿಸ್ತೀನಿ. ಸೊ ಬನ್ನಿ ಓಡೋಣ. ನೋಡಿ ವಯಸ್ಸಲ್ಲಿ ನೋಡಿದ್ರಿ ಅನ್ಸುತ್ತೆ. ನೋಡಿ ವಯಸ್ಸಲ್ಲಿ ಕಾಣಿಸೋದೋ ಇಲ್ವೋ ಗೊತ್ತಿಲ್ಲ. ಸೈಕ್ ಅನ್ಕೊಳ್ಳಿ, ಕಾಣಿಸ್ತೋ ಇಲ್ವೋ ತಾಣೆಗೂ ನಂಗೆ ಗೊತ್ತಿಲ್ಲ. ಎದುರುಗಡೆ ಬಂದ್ಬಿಟ್ರು ನಾವು ಕ್ಯಾಮ್ರಾ ಡೈರೆಕ್ಟಾಗಿ ಫೇಸ್ ಮಾಡೋಕ್ಕಾಗಲ್ಲ. ಸೊ ಇದೊಂದು ಹೆವಿ ಪ್ರಾಬ್ಲಮ್ ಮೆಜೆಸ್ಟಿಕ್ ಒಳಗೆ. ಏನು ಗೊತ್ತಾ, ಅವ್ರಿಗೆ ಮಖ ಪೋಟ್ರೆ ಆಗ್ಬಿಡುತ್ತೆ ಅಂದ್ಬಿಟ್ಟು ಸಿಕ್ತಿದ ಬಂದ್ಬಿಟ್ಟು ಡಿಲೀಟ್ ಮಾಡಿಸ್ಬಿಡ್ತಾರೆ ವಿಡಿಯೋಗಳನ್ನ. ಸೊ ಅದೊಂದು ಹೆವಿ ಟಾಸ್ಕ್ ಅನ್ಕೊಳ್ಳಿ. ಅಲ್ಲಿ ನೋಡಿ ಅಲ್ಲಿ ನೋಡಿ ಫುಲ್ ದಂಧೆ. ಸೈಕ್ ಅನ್ಕೊಳ್ಳಿ. ಅವನ್ ಯಾರೋ ಅಂಕಲ್ ಹೋಗಿ ಮಾತಾಡ್ತಾವನೆ ಬಾಯ್ಸ್. ಯಪ್ಪ, ಸ್ಟೇಷನ್ ಅಕ್ಕಪಕ್ಕನೇ ದಂಧೆ ಮಾಡ್ತಾರಲ್ಲ ಬಾಯ್ಸ್, ಯಾವ ಥರ ಹೇಳ್ರಿ. ಸೈಕ್ ಅನ್ಕೊಳ್ಳಿ. ನಿಜ ನಮ್ಮ ಪೊಲೀಸ್ ಅವರು ಸಪೋರ್ಟ್ ಮಾಡ್ತಾರೋ ಇಲ್ವೋ ತಾಣೆಗೂ ಗೊತ್ತಿಲ್ಲ ನನಗೆ. ಬಿಕಾಸ್ ಗೊತ್ತಿಲ್ಲ ಏನು ಹೇಳ್ಬಾರ್ದು. ಬಟ್ ಮೆಜೆಸ್ಟಿಕಲ್ಲಿ ಸಿಕ್ಕಾಪಟ್ಟೆ ದಂಧೆ ನಡೆಯುತ್ತೆ ಬಾಯ್ಸ್. ಹೆಣ್ಮಕ್ಳಿಗೆ ಮತ್ತು ಹುಡುಗರಿಗಂತೂ ಸೇಫ್ಟಿನೇ ಇಲ್ಲ ನನಗೆ ಅನ್ನಿಸ್ತಂಗೆ.
ಬಿಕಾಸ್ ಹೋಗ್ಬಿಟ್ಟು ಅವ್ರು ಪ್ರೈವೇಟ್ ಪಾರ್ಟ್ಸ್ ಮುಟ್ಟೋದು ಆ ಥರ ಎಲ್ಲ ಮಾಡ್ತಾರಂತೆ ಗಂಡು ಮಕ್ಳಿಗೆ. ಸೊ ಏನು ಕತೆ ಏನು ಸೀನ್ ಬನ್ನಿ ನೋಡೋಣ. ನೋಡ್ರಪ್ಪ, ಹೌದೌದು ನೋಡ್ರಿ ಬಾಯ್ಸ್ ಅಲ್ಲಿ ಪಾ ನಿಜ ಟೆನ್ಷನ್ ಆಗುತ್ತೆ ಅನ್ಕೊಳ್ಳಿ ಇವೆಲ್ಲ ನೋಡ್ತಾ ಇದ್ರೆ. ನೋಡಿ ನೋಡಿ ಅಲ್ಲಿ, ನೋಡಿ ನೋಡಿ ಅಲ್ಲಿ, ನೋಡಿ ನೋಡಿ ಅಲ್ಲಿ ಸಿಕ್ಕಾಪಟ್ಟೆ ಸೈಕ್ ಮಾಡ್ತಾರೆ ಪಬ್ಲಿಕ್, ಅವ್ರಿಗೆಲ್ಲ ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾರೆ ಅನ್ಕೊಳ್ಳಿ. ಸೊ ನೋಡ್ತಾ ಇರಿ, ಹಂಗೇನೆ ಸ್ಲೋ ಮಾಡಿ ತೋರಿಸ್ತೀನಿ ನಾನು. ಇಲ್ಲಿ ನೋಡಿ ಮಾಸ್ಕ್ ಹಾಕೊಂಡೆಲ್ಲ ನಿಂತವ್ರು ಕೂತವ್ರೆ, ನೋಡಿ ಅಲ್ಲಿ ಮಾತಾಡ್ತಿದ್ದಾರೆ. ಅಪ್ಪ ಸೈಕ್ ಅನ್ಕೊಳ್ಳಿ ಬಾಯ್ಸ್, ಓಪನ್ ಆಗಿ ದಂಧೆ ಮಾಡ್ತಾರಲ್ಲ ಯಪ್ಪ, ನೋಡ್ತಾ ಇರ್ಬೋದು. ನೋಡ್ತಾ ಇರ್ಬೋದು ಅಲ್ಲಿ, ನೋಡ್ತಾ ಇರ್ಬೋದು ಅಲ್ಲಿ ಬಾ ಸೈಕ್ ಅನ್ಕೊಳ್ರಿ. ಹೋಗೋಗಿದೆ ನಿನ್ ಪಾಡಂಗೆ ನೀನು ಹೋಗಿ ಹೇಳ್ತೀನಿ. ನೋಡಿ ಅಲ್ಲಿ ಬಾರ ಹತ್ರ ಎಲ್ಲ ನೋಡ್ತಾ ಇರ್ಬೋದು. ನೋಡಿ ನೋಡಿ ಅಲ್ಲಿ ಎಷ್ಟು ಜನ, ನೋಡಿ ನೋಡಿ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ಬಾ 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 ಯಂಗ್ ಬಾಯ್ಸ್ ಇನ್ನೂ 10:30 ಮೆಜೆಸ್ಟಿಕ್ ಒಳಗೆ ಸೈಕ್ ಅನ್ಕೊಳ್ಳಿ. ಯಾರು ಎಲ್ಲೆಲ್ಲಿ ದಂಧೆಗಳು ಮಾಡ್ತಾರಪ್ಪ ಸೈಕ್. ಎಷ್ಟು ಜನ ಅವರೇ ಗೊತ್ತಾ ಬಾಯ್ಸ್, ಲಿಟ್ರಲಿ ಅಪ್ಪ ನಿಜ ಗೊತ್ತೇ ಆಗಲ್ಲ. ಲಿಟ್ರಲಿ ಬಾಯ್ಸ್ ಎಷ್ಟೊಂದು ಕಡೆ ಮಾಸ್ಕ್ ಹಾಕೊಂಡು ದಂಧೆಗಳನ್ನ ಮಾಡ್ತಾ ಇರ್ತಾರೆ. ಸೊ ಗೊತ್ತು ಪಬ್ಲಿಕ್ಗೆ ಯಾವ ಥರ ತೊಂದರೆಗಳು ಕೊಡ್ತಾರೆ ಅಂತ. ಎಲ್ಲರೂ ತೊಂದರೆ ಕೊಡ್ತಾರೆ ಅಂತ ನಾವೇನು ಹೇಳೋಕ್ಕಾಗಲ್ಲ, ಬಟ್ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾರೆ ಪಬ್ಲಿಕ್ಗೂ ಎಲ್ಲರೂ. ಸೊ ನೋಡಿ ಏನು ಕತೆ ಏನು ಸೀನು ಅಂತ ನೋಡಿ. ಇಲ್ಲಿ ಯಾವಾಗಲೇ ಕ್ಲೋಸ್ ಮಾಡ್ತಾರೆ ಇನ್ನೇನು. ಎಷ್ಟು ಜನ ಗೊತ್ತಾ ಬಾಯ್ಸ್ ಅಲ್ಲಿ ನೋಡಿ, ಅಲ್ಲಿ ಒಳಗಡೆ ಇಲ್ಲಿ ನೋಡಿದ್ರ ಗಾಯ್ಸ್ ಗರ್ಲ್ಸು ಯಪ್ಪ ಬಾಯ್ಸ್ ಗೊತ್ತಿಲ್ದಂಗೆ ಶೂಟ್ ಮಾಡ್ತಾ ಇರೋದ್ರಿಂದ, ಬಿಕಾಸ್ ಗೊತ್ತಾಯಿದ್ರೆ ಯಾರೋ ಸಹಿಸಲ್ಲ ಅಷ್ಟೇ ಬಾಯ್ಸ್ ಮೆಜೆಸ್ಟಿಕ್ದು. ಸೊ ವ್ಲಾಗ್ ನೋಡಿದ್ರಿ ಅನ್ಸುತ್ತೆ, ಇಷ್ಟ ಆಯಿತು ಅನ್ಸುತ್ತೆ. ಸೊ ಮೇನಾಗಿ ಏನು ಮಾಡ್ಬೇಕು ಗೊತ್ತಲ್ಲ, ಇದೇ ಥರ ಕ್ರೇಜಿ ಕಾಂಟೆಂಟ್ಗಳು ತರ್ತಾ ಇರ್ತೀನಿ. ಸೊ ನನಗೂ ಅಷ್ಟೇ ರಿಸ್ಕ್ ಇರುತ್ತೆ ಬಾಯ್ಸ್ ಇದನ್ನೆಲ್ಲ ಮಾಡ್ತೀನಿ ಅಂದರೆ. ಸೊ ಮೇನಾಗಿ ಗೊತ್ತಲ್ಲ ಏನು ಮಾಡಬೇಕು ಅಂತ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.